ಕಾಂಗ್ರೆಸ್ ಸರ್ಕಾರ ಒಟ್ಟಾರೆ ಸಮಗ್ರವಾಗಿ ಬೆಂಗಳೂರನ್ನ ಅಭಿವೃದ್ಧಿಯನ್ನು ಮಾಡಲಿಕ್ಕೆ ಸಂಪೂರ್ಣವಾಗಿ ವಿಫಲವಾಗಿರುವಂತದ್ದಿದೆ. ಏನೊಂದು ಬೆಂಗಳೂರಿನ ಅಭಿವೃದ್ಧಿಗೆ ಬೇಕಾಗಿರುವಂತ ರೀತಿಯಲ್ಲಿ ಬೇಕಾಗಿರೋ ಅವಶ್ಯಕತೆ ಇರುವಂತ ಏನೊಂದು ಬಡ್ಜೆಟ್ ಅಥವಾ ಅಲೋಕೇಶನ್ ಏನು ಮಾಡಬೇಕಾಗಿತ್ತೋ ಸಾಕಷ್ಟು ಮಾಡದೆ, ಅದರಲ್ಲೂ ತಾರತಮ್ಯ ಬಿಜೆಪಿ ಶಾಸಕರಿರೋ ಕ್ಷೇತ್ರಕ್ಕೆ ಕಮ್ಮಿ ಅನುದಾನ, ಕಾಂಗ್ರೆಸ್ ಶಾಸಕರಿರುವಂಥದಕ್ಕೆ ಹೆಚ್ಚು ಅನುದಾನ. ಆ ಕಾಂಗ್ರೆಸ್ ಶಾಸಕರಿರೋ ಕಡೆ ಏನಾರ ರೋಡ್ ಮೇಲೆ ರೋಡ್ ಹಾಕೋಬೇಕಷ್ಟೇ. ಆ ರೀತಿ ಜಾಗ ಇಲ್ಲ ಅಂದ್ರೂ ಅವರವರ ಕಾಂಗ್ರೆಸ್ ಶಾಸಕರ ಕ್ಷೇತ್ರಕ್ಕೆ ಅನುದಾನ ಕೊಡುವಂಥದ್ದಾಗ್ತಿದೆ. ಈ ತಾರತಮ್ಯ ನಿಲ್ಲಬೇಕು. ಬೆಂಗಳೂರಿಂದ ಇವತ್ತು ಎಲ್ಲ ರೀತಿಯಾದಂಥ ಹೆಚ್ಚಿನ ತೆರಿಗೆ, ಏನು ಕಸದ ತೆರಿಗೆ ಆಗಲಿ ಅಥವಾ ಪ್ರಾಪರ್ಟಿ ಟ್ಯಾಕ್ಸ್ ಆಗಲಿ, ಅಡ್ವರ್ಟೈಸ್ಮೆಂಟ್ ಆಗಲಿ, ಈ ರೀತಿ ಬಹಳಷ್ಟು ಹಣವನ್ನು ಇವತ್ತು ಪವರ್ ಬಿಲ್ನಲ್ಲೂ ಅವ್ರೇನು ಲಾಸಸ್ ಆಗ್ತಿದೆ, ಆ ಪವರ್ ಬಿಲ್ಲಲ್ಲಿ ಎಲ್ಲ ಕಡೆ ಲಾಸ್ ಆಗುವಂಥ ದುಡ್ಡುಗೂ ಬೆಂಗಳೂರಿನ ಮೇಲೆ ಹೆಚ್ಚಿನ ದರವನ್ನು ಹೆಚ್ಚಿಸುವಂಥದ್ದು, BWSSBನಲ್ಲೂ ಹೆಚ್ಚು ದರವನ್ನು ಏರಿಸುವಂಥದ್ದು, ಈ ವಿವಿಧ ರೀತಿಯಲ್ಲಿ 5-6 ರೀತಿ ಚಾರ್ಜಸ್ ಹಾಕುವಂಥದ್ದಿದೆ. ಮೀಟರ್ ಚಾರ್ಜಸ್ಸು, OC ಚಾರ್ಜಸ್ಸು, ಅದರ್ ಚಾರ್ಜಸ್ಸು, ಸ್ಯಾನಿಟರಿ ಚಾರ್ಜಸ್ ಅಂತ ಒಂದೊಂದು ರೂಪದಲ್ಲಿ ಚಾರ್ಜಸ್ಗಳನ್ನು ಮಾಡಿ 100% ಕಲೆಕ್ಟ್ ಮಾಡ್ತಾರೆ. ಇದ್ರ ಮೇಲೆ ಅಲ್ಲೂ ಕಲೆಕ್ಟ್ ಮಾಡಿ ಬಿಜೆಪಿ ಶಾಸಕರಿಗೆ ಒಂದು, ಕಾಂಗ್ರೆಸ್ ಶಾಸಕರಿಗೆ ಒಂದು, ಈ ರೀತಿ ತಾರತಮ್ಯ ಮಾಡುವಂಥದ್ದು. ಒಟ್ಟಾರೆ ಸರ್ಕಾರದಿಂದಲೂ, ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಕಾಲದಿಂದಲೂ, ಬಿಜೆಪಿ ಸರ್ಕಾರ ಇದ್ದ ಕಾಲದಲ್ಲೂ, ಬಿಜೆಪಿ ಸರ್ಕಾರದ ಸಮಯದಲ್ಲಿ ಹೆಚ್ಚಿನ ಅನುದಾನ ಬೆಂಗಳೂರು ಕೊಡುವಂಥದ್ದಾಗಿದೆ. ಆದರೆ ಈಗ ಕಾಂಗ್ರೆಸ್ಸಿನ ಸರ್ಕಾರದ ಅವಧಿಯಲ್ಲಿ ನಮ್ಮ ಅವಧಿಗೂ ಇವ್ರಿಗೂ ಹೋಲಿಸಿಕೊಂಡಾಗ ಕಮ್ಮಿ ಹಣವನ್ನು ಕಾಂಗ್ರೆಸ್ನವರು ಕೊಟ್ಟಿದ್ದಾರೆ. ಹಾಗಾಗಿ ಸರ್ಕಾರ ಈ ದಿಕ್ಕಲ್ಲಿ ಎಚ್ಚೆತ್ತುಕೊಂಡು ಯಾವುದೇ ಒಂದು ತಾರತಮ್ಯವನ್ನು ಮಾಡದೆ, ಬಿಜೆಪಿ ಕಾಂಗ್ರೆಸ್ ಅನ್ನುವಂಥ ತಾರತಮ್ಯ ಮಾಡದೆ ಪ್ರತಿಯೊಂದು ಕ್ಷೇತ್ರಕ್ಕೂ ಸಮಾನವಾಗಿ ಏನೊಂದು ಅವಶ್ಯಕತೆ ಆಧಾರಿತವಾಗಿ ಕೊಡುವಂಥ ಕೆಲಸಗಳನ್ನು ಈ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಮಾಡಬೇಕು ಅಂತ ಒತ್ತಾಯವನ್ನ ಈ ಕಾಂಗ್ರೆಸ್ ಸರ್ಕಾರಕ್ಕೆ ನಾವು ಮಾಡುವಂತದ್ದಾಗಿದೆ. ಮೊದಲ ದಿನವೇ ಸಾಕಷ್ಟು ಕಡೆ ಕೆಲವು ಕಡೆ ಗೊಂದಲಗಳಾಗ್ಬಿಟ್ಟಿದ್ದಾರೆ. ಬಿಜೆಪಿ ಕಾಂಗ್ರೆಸ್ನವರು ಇನ್ನು BLA ನೇಮಕ ಮಾಡಿದ್ದಾರೆ, ಅವ್ರ ಮಟ್ಟದಲ್ಲಿ ಸ್ವಲ್ಪ ಗಲಾಟೆ. ಬಹಳ ಮುಖ್ಯವಾಗಿ BLOಗಳ ನೇಮಕ ಕಾನೂನಿನ ಪ್ರಕಾರ, ಎಲೆಕ್ಷನ್ ಕಮಿಷನ್ನ ಪ್ರಕಾರ ಅವರೆಲ್ಲ ಸರ್ಕಾರಿ ನೌಕರರೇ ಆಗಿರಬೇಕು. ಸರ್ಕಾರಿ ನೌಕರನ್ನೇ BLOಗಳಾಗಿ ನೇಮಕ ಮಾಡುವಂಥದ್ದಾಗಬೇಕು. ಆದರೆ ಇಲ್ಲಿ ಏನೊಂದು ಎಲೆಕ್ಷನ್ ರಿಟರ್ನಿಂಗ್ ಆಫೀಸರ್ಗಳು ಯಾವುದಾವುದೋ ಸಾಮಾಜಿಕ ಸಂಘಟನೆಯವ್ರನ್ನೆಲ್ಲ ಕರ್ಕೊಂಡ್ಬಂದು BLOಗಳು ಮಾಡಿದ್ದಾರೆ. ಇದನ್ನ ತಕ್ಷಣ ಹಿಂದೆ ಪಡೆದು ಬರೀ ಸರ್ಕಾರಿ ನೌಕರರುಗಳನ್ನೇ ನೇಮಕ ಮಾಡುವಂಥದ್ದಾಗಬೇಕು. ಇಲ್ಲಿ ಗೊಂದಲ ನಿರ್ಮಾಣ ಮಾಡುವಂಥದ್ದು, ಹಸ್ತಕ್ಷೇಪ ಮಾಡುವಂಥದ್ದು ಇವೆಲ್ಲ ಇರಬಾರ್ದು. ಸರ್ಕಾರನೇ ಇವತ್ತು ಸರ್ಕಾರದ ಮಂತ್ರಿಗಳು ತಲೆಗೆ ಬಂದಂತೆ, ಬಾಯಿಗೆ ಬಂದಂತೆ ಮಾತಾಡ್ತಿದ್ದಾರೆ. ಮತದಾರ ಪಟ್ಟಿ ಪರಿಷ್ಕರಣೆ, SIR ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಇತಿಹಾಸದಲ್ಲಿ ಮೊದಲನೇ ಬಾರಿಗಲ್ಲ, ಇದು 8ನೇ 10ನೇ ಬಾರಿ ಆಗ್ತಿರುವಂಥದ್ದು. 2002ರಲ್ಲಿ ಆಗಿದ್ದು, ಈಗ 2026ರಲ್ಲಿ ಆಗ್ತಿದೆ. ಪರಿಷ್ಕರಣೆಯನ್ನು ರಾಹುಲ್ ಗಾಂಧಿ ಇಷ್ಟು ದೊಡ್ಡ ಬಂಡ್ಲಿಟ್ಕೊಂಡು ಓಡಾಡ್ತಿದ್ರು. ಕಳ್ಳ ಮತದಾನ ಆಗಬಾರ್ದು, ಎರಡೆರಡು ಹೆಸರು ಇರಬಾರ್ದು, ಡೂಪ್ಲಿಕೇಶನ್ ಇರಬಾರ್ದು, ಒಬ್ಬನೇ ಮೂರು ಕಡೆ ಎರಡೆರಡು ಕಡೆ ಮತದಾನ ಆಗಬಾರ್ದು ಅಂತ ಎಲ್ಲ ಮಾತಾಡ್ಬಿಟ್ಟು ಈಗ ಸರಿಪಡಿಸಬೇಕು ಅಂತ ಸಮಯ ಬಂದಾಗ ಬರೀ ತಪ್ಪು ಹೇಳಿಕೆಗಳನ್ನ ಕೊಡ್ತಿರೋ ಜವಾಬ್ದಾರಿತವಾದಂಥ ಸ್ಥಾನದಲ್ಲಿರುವಂಥ ಈ ಕಾಂಗ್ರೆಸ್ಸಿನ ಮಂತ್ರಿಗಳು ತಲೆಗೆ ಬಂದಂತೆ ಹೇಳಿಕೆ ಕೊಡುವಂಥದ್ದು, ಬಾಯಿಗೆ ಬಂದಂತೆ ಹೇಳಿಕೆ ಕೊಡುವಂಥದ್ದನ್ನ ನಿಲ್ಲಿಸಿ ಮತದಾರ ಪಟ್ಟಿ ಪರಿಷ್ಕರಣೆ ಆಗ್ತಿರುವಂಥದ್ದು, ಸ್ವಚ್ಛಗೊಳಿಸುವಂಥದ್ದು ಆಗ್ತಿರೋದನ್ನ ಸ್ವಾಗತಿಸಿ, ಒಬ್ಬ ವ್ಯಕ್ತಿ ಒಂದೇ ಮತ ಮಾಡಬೇಕು, ಒಬ್ಬ ವ್ಯಕ್ತಿ ಹೆಚ್ಚಿನ ಮತದಾನ ಮಾಡಬಾರ್ದು, ಒಬ್ಬ ಹೆಸರನ್ನೇ ತುಂಬಾ ಕಡೆ ಇರಬಾರ್ದು. ಬೇರೆ ದೇಶದವ್ರು ನಮ್ಮ ಮತದಾರ ಪಟ್ಟಿಯಲ್ಲಿ ಇರಬೇಕಾ? ಬೇರೆ ವಿದೇಶದವನು, ಬೇರೆ ದೇಶದವರು ನಮ್ಮ ದೇಶದ ಮತದಾರ ಪಟ್ಟಿಯಲ್ಲಿ ಇರಬಾರ್ದು. ಈಗ ನಾವು ಹೇಳ್ತಾ ಇದ್ದೀವಿ 25 ಲಕ್ಷ, ನಾವು ಹೇಳೋದು ಬಿಡಿ, ಇಂಟೆಲಿಜೆನ್ಸ್ ಅವ್ರನ್ನೇ ಕೇಳಿ, 25 ಲಕ್ಷ ಜನ ಬಾಂಗ್ಲಾದೇಶಿಗಳಿದ್ದಾರೆ ನಮ್ಮ ರಾಜ್ಯದಲ್ಲಿ. ನಾನು ಹೇಳೋದೇನೋ ಸುಳ್ಳಿದ್ರೆ ಅವರೇ ಸ್ಪಷ್ಟಪಡಿಸಲಿ. ಅವ್ರು ಯಾರೋ ಇದಾರಲ್ಲ ಸಚಿವರು, ಅವ್ರನ್ನೇ ಕೇಳಿ ಸ್ಪಷ್ಟಪಡಿಸ್ಲಿಕ್ಕೆ ಕೇಳಿ ಇಲ್ದಾರೋ ಇಲ್ವಾ.
ಇವರೆಲ್ಲ ಮತದಾರರಾಗಬೇಕಾ? ಬೇರೆ ದೇಶದಲ್ಲಿ ಓಟ್ ಹಾಕಿ ನಮ್ಮ ದೇಶದಲ್ಲಿ ಓಟ್ ಹಾಕ್ಬೇಕಾ? ಕರ್ನಾಟಕದಲ್ಲೂ ಬೆಂಗಳೂರಲ್ಲಿ 25. ಒಟ್ಟು ಕರ್ನಾಟಕದಲ್ಲಿ ಬೆಂಗಳೂರಿನಲ್ಲಿ ಹೆಚ್ಚಾಗಿ ಬೆಂಗಳೂರಿನಲ್ಲಿ ಇದ್ದಾರೆ. ಸೊ ಇಂಥವರೆಲ್ಲ ಮತದಾರರಾಗಬೇಕಾ? ಇದನ್ನೆಲ್ಲ ಗೊಂದಲ ಮಾಡಿಕೊಂಡು ಸಮಸ್ಯೆನ ನಿರ್ಮಾಣ ಮಾಡ್ತಿರುವಂಥವ್ರು ಈ ಕಾಂಗ್ರೆಸ್ಸಿಗರು, ಈ ಕಾಂಗ್ರೆಸ್ನವರು ಯಾವಾಗಲೂ ಗೊಂದಲ ನಿರ್ಮಾಣ ಮಾಡೋದು, ಸಮಸ್ಯೆ ನಿರ್ಮಾಣ ಮಾಡೋದು. ಪ್ರಜಾಪ್ರಭುತ್ವಕ್ಕೆ ಗೌರವನೂ ಇಲ್ಲ ಇವರಿಗೆ, ಸಂವಿಧಾನದ ಮೇಲೂ ಗೌರವ ಇಲ್ಲ. ಪ್ರಜಾಪ್ರಭುತ್ವ ಎತ್ತಿಡಿಯೋ ಕೆಲಸ ಮಾಡಬಹುದು, ಹತ್ತಿಕ್ಕೋ ಕೆಲಸವನ್ನ ಈ ಕಾಂಗ್ರೆಸ್ನವರು ಮಾಡ್ತಾನೆ ಇರ್ತಾರೆ. ಹಾಗಾಗಿ ಅಚ್ಚುಕಟ್ಟಾಗಿ ಚುನಾವಣೆ ಆಗಬಾರ್ದು ಅನ್ನೋದೇ ಅವರ ದುರುದ್ದೇಶ. ಸರ್, ಹಿರಿಯ ನಾಯಕ DVS ಅವರದ್ದು ಅಂತ ಹೇಳಲಾದಂಥ ಆಡಿಯೋ ಸಾಕಷ್ಟು ಸಂಚಲನ ಸೃಷ್ಟಿ ಮಾಡಿದೆ. ರಾಜ್ಯಾಧ್ಯಕ್ಷ ಸ್ಥಾನದಲ್ಲಿರುವಂತಹ ವಿಜೇಂದ್ರ ಅವರನ್ನ ಟಗೀರಿ ಕಿಕ್ಕಿ ಮೌಟ್ ಅನ್ನೋ ಪದ ಬಳಕೆ ಮಾಡಿದ್ದಾರೆ ಅನ್ನುವಂಥ ಆರೋಪ ಏನು? ಅವ್ರು ನಂದು ಅಲ್ವೇ ಅಲ್ಲ ಅಂತ ಹೇಳಿದ್ಮೇಲೆ ಇದ್ರ ಬಗ್ಗೆ ಚರ್ಚೆ ಇತ್ತು. ಅವ್ರು ನಂದಲ್ಲ, ಅವ್ರು ಯಾರು ರೆಕಾರ್ಡ್ ಮಾಡಿದಾನೋ ಅವನ್ನೇ ಕೇಳಿ. ಯಾರು ರೆಕಾರ್ಡ್ ಮಾಡಿದ್ನಲ್ಲ ಅವ್ನು ಹಿಡ್ಕೊಂಬನ್ನಿ, ರೆಕಾರ್ಡ್ ಮಾಡೋದಂತವನ್ನ. ನಿಮ್ ದಿಕ್ಕೆಲ್ಲಿ ಹೋಗ್ಬೇಕಾದ್ರೆ ರೆಕಾರ್ಡ್ ಮಾಡೋದೊಂದು ಕಡೆ ಹೋಗ್ಬೇಕು. ರೆಕಾರ್ಡ್ ಕೊಟ್ಟಿದ್ದಾನೆ, ಈ ರೆಕಾರ್ಡ್ ಎಲ್ಲಿಂದ ಬರ್ತು, ಈ ವಾಯ್ಸ್ ಎಲ್ಲಿಂದ ಬರ್ತು, ಯಾರು ಏನು ಅಂತ ಬರಲಿ, ಆಗ ಸತ್ಯಾಸತ್ಯತೆ ಗೊತ್ತಾಗುತ್ತೆ. ಈಗ ಇಲ್ಲ, ನಾನು ಹೇಳಿಲ್ಲ, ನಂದಲ್ಲ ಅಂತ ಹೇಳಿದ್ದಾರೆ. ಸೊ ಯಾರು ಇದನ್ನು ಕೊಟ್ಟಿದಾರಲ್ಲ ಆ ಮಹಾಪುರುಷರು ಯಾರು, ಎಲ್ಲಿಂದ ಬರ್ತು, ಇದು ಸೋರ್ಸ್ ಎಲ್ಲಿ, ನನಗೂ ಗೊತ್ತಿಲ್ಲಪ್ಪ. ಅವ್ರು ಇಲ್ಲ ಅಂತ ಹೇಳಿದರೆ ಇದು ಹುಟ್ಟಾಕಿರುವಂಥದ್ದು ಆಗಿರ್ಬೋದು ಅಂತ ನಾನು ಹೇಳ್ಬೋದು. ಗೊಂದಲ ಅಂತೂ ಆಗಿದೆ ಪಕ್ಷದಲ್ಲಿ. ಗೊಂದಲ ಹೆಂಗಾಗಿದೆ? ಯಾರೋ ಹುಟ್ಟಾಕೊಟ್ರೆ ಗೊಂದಲ ಹೆಂಗಾಗುತ್ತೆ? ಯಾರೋ ಉದ್ದೇಶಪೂರ್ವಕವಾಗಿ ಹುಟ್ಟಾಕಂತವ್ರು ಇದ್ದಾರೆ, ಹುಟ್ಟಾಕಿರ್ಬೋದೇನಪ್ಪ. ಯಾಕೆ ಕಾಂಗ್ರೆಸ್ನವರೇ ಮಾಡಿರ್ಬೋದಪ್ಪ? ಯಾಕೆ ಗೊತ್ತು? ಮಾಡಿರ್ಬೋದಪ್ಪ, ಯಾರಿಗೆ ಗೊತ್ತದು? ಕಾರಹುಣ್ಣಿಮೆಯಲ್ಲಿ ಹಾನಗಲ್ನಲ್ಲಿ ಮಸೀದಿ ಮುಂದೆ ಪಟಾಕಿ ಹೊಡೆದು ಕೈ ರೈತರು ಮತ್ತೆ ಶುರುವಾಯ್ತಾ? ಅದೇ ಈ ಅಟ್ಟಹಾಸಗಳು, ಈ ಎಲ್ಲ ಆಗ್ತಿರೋಂಥದ್ದು ಈ ಕಾಂಗ್ರೆಸ್ ಸರ್ಕಾರ ಬಂದಿದ ತಕ್ಷಣ ಇವೆಲ್ಲ ಸ್ಟಾರ್ಟ್ ಆಗುತ್ತೆ. ಸೊ ಎಲ್ಲಿಲ್ಲದ ಕುಮ್ಮಕ್ಕು, ಪೊಲೀಸ್ ಸ್ಟೇಷನ್ ಬೆಂಕಿ ಹಾಕ್ತಿರೋ ಮಾಫು, ನೀವು ಯಾರಿಗಾರು ಹೊಡೆದ್ರು ಪೊಲೀಸವ್ರಿಗೆ ಹೊಡೆದ್ರು ಮಾಫು, ನೀವೇನು ಮಾಡಿದ್ರು ಮಾಫು, ನೀವು ಯಾರನ್ನಾರು ಕೊಂದ್ರು ಓಕೆ, ಬಾಂಬ್ ಹಾಕ್ತಿರು ನಮ್ಮ ಬ್ರದರ್ಸು. ಈ ರೀತಿ ಕಾಂಗ್ರೆಸ್ಸಿನ ಮನಸ್ಥಿತಿ ನೀವು ಕೇಳಬೇಕು. ಗೃಹ ಸಚಿವರನ್ನ ಕೇಳಿ. ಪಾಪ ಗೃಹ ಸಚಿವರು ಪಾಪ ವಾಗ್ದಾಳಿಯನ್ನ ಮಾಡ್ತಾ ಇರ್ತಾರಲ್ಲ, ಪಾಪ ಈ ವಾಗ್ದಾಳಿಯನ್ನ ಅವ್ರಿಗೆ ಕೇಳಿ, ನಿಮ್ಮ ವಾಗ್ದಾಳಿ ಯಾವ ಕಡೆ ಇದೆ ಅಂತ ಕೇಳ್ಬಿಟ್ಟು ಇದನ್ನು ಕ್ರಮ ವಹಿಸಲಿಕ್ಕೆ, ದಿಟ್ಟವಾಗಿ ಕ್ರಮ ವಹಿಸಲಿಕ್ಕೆ ಏನು ಕ್ರಮವನ್ನು ಮಾಡಿದ್ದಾರೆ, ಇದನ್ನು ತಡೆಗಟ್ಟಲಿಕ್ಕೆ ಇವನ್ನೆಲ್ಲ ಏನು ಮಾಡ್ತಿದ್ದಾರೆ ಈ ಕಾಂಗ್ರೆಸ್ ಸರ್ಕಾರವನ್ನ ಕೇಳಿ ಅಂತ ನನ್ನ ಇಷ್ಟ. ಬಿಡದಿ ಹೋರಾಟ ಯಾವಾಗ ಸರ್? ಬಿಜೆಪಿ ಹೋರಾಟ ಮಾಡಿದ್ರೆ ಮೌನವಾಗಿದೆ. ಬಿಡದಿ ಹೋರಾಟದಲ್ಲಿ ಬಹಳ ಸ್ಪಷ್ಟವಾಗಿ ಮೊದಲನೇ ಹೋರಾಟ ಕೈಗೆತ್ಕೊಂಡಿದೆ ಭಾರತೀಯ ಜನತಾ ಪಾರ್ಟಿ. ಹಾಗಾಗಿ ಭಾರತೀಯ ಜನತಾ ಪಾರ್ಟಿ ಯಾವುದು ರೈತರ ಪರವಾಗಿರುವಂತದ್ದಿದೆ, ನ್ಯಾಯದ ಪರವಾಗಿ, ಕಾನೂನಿನ ಪರವಾಗಿದ್ದೀವಿ, ಅಭಿವೃದ್ಧಿ ಪರವಾಗೂ ಇದ್ದೀವಿ, ನ್ಯಾಯದ ಪರವಾಗೂ ಇದ್ದೀವಿ, ರೈತರ ಪರವಾಗಿಯೂ ಇದ್ದೀವಿ. ಸಮಗ್ರವಾಗಿ ನ್ಯಾಯಬದ್ಧವಾಗಿ, ಒಂದು ಸ್ವಾರ್ಥವಿಲ್ಲದೆ ನಿಸ್ವಾರ್ಥವಾಗಿ ರೈತರ ಪರವಾಗಿ, ಜನರ ಪರವಾಗಿ, ಸಮಾಜದ ಪರವಾಗಿ ಮೊದಲನೇ ಸಾಲಿನಲ್ಲಿ ನಿಲ್ಲುವಂಥದ್ದೇ ಭಾರತೀಯ ಜನತಾ ಪಾರ್ಟಿ, ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಮತ್ತು ನಾಯಕರು ಅಂತ ಸ್ಪಷ್ಟವಾಗಿ ಹೇಳಬೇಕು. ಬಿಜೆಪಿಯಿಂದ ಹೋರಾಟ ಆಗಬೇಕು ಅನ್ನೋದಿದೆ ಯಾವಾಗ? ಯಾಕಂದ್ರೆ ಅಧ್ಯಕ್ಷರು ಕೂಡ ಇದ್ದಾರೆ, ವಿಪಕ್ಷ ನಾಯಕರು ಹೇಳಿದ್ದಾರೆ ಹೋರಾಟವನ್ನು ಶುರು ಮಾಡ್ತೀವಿ. ಏನು ರೂಪುರೇಷೆ ಆಗಿದೆ? ಈ ಮೊದಲನ್ನು ಪ್ರಾರಂಭ ಆದಾಗ ಮೊದಲನೇದಾಗಿ ಹೋಗಿದೆ ಭಾರತೀಯ ಜನತಾ ಪಾರ್ಟಿಯವರು ಹೋಗಿ ಅದನ್ನು ಮಾತಾಡುವಂಥದ್ದಾಗಿದೆ. ಒಟ್ಟಾರೆ ಇದು ಪ್ರಿಲಿಮಿನರಿ ನೋಟಿಫಿಕೇಶನ್ ಮಾಡಿ ಮುಂದೆ ಹೋಗಿರೋಂಥದ್ದು. 2013ರ ಮೊದಲ ಬೇಡಿಕೆ ಇತ್ತು, 2013ರ ಕಾಂಪೆನ್ಸೇಷನ್ ಕೊಡಬೇಕು ಅಂತ. ಈ ದಿಕ್ಕಲ್ಲಿ ಅವ್ರು ಕಾಂಪೆನ್ಸೇಷನ್ ಕೊಡುವಂಥದ್ದಾಗಿದೆ. ಒಟ್ಟು ಈ ಪರಿಸರದ ಎನ್ವೈರನ್ಮೆಂಟಲ್ ಇಂಪ್ಯಾಕ್ಟ್ ಆಗ್ತಿರುವಂಥದ್ದು, ವೆಟ್ ಲ್ಯಾಂಡ್ಸ್ ಇರುವಂಥದ್ದು, ಇವೆಲ್ಲ ಟೆಕ್ನಿಕಲ್ ಆಗಿರುವಂಥ ಏನೇನು ಸಬ್ಜೆಕ್ಟ್ ಇದೆ ಇವನ್ನೆಲ್ಲ ಗಮನಿಸಿ ಕಾನೂನಾತ್ಮಕವಾಗಿ ಇವನ್ನೆಲ್ಲ ಕೈಗೆತ್ಕೊಳ್ಳುವಂಥ